ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ವಿಷ್ಣುವಿನ ದಶಾವತಾರದ 3 ಅವತಾರಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡ್ ನಲ್ಲಿ ಮುಂದಿನ ಅವತಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ದಶಾವತಾರದ ಮುಂದಿನ ಅವತಾರ 4ನೇ ಅವತಾರ ಆದಂತ ನರಸಿಂಹ ಅವತಾರದ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ನರಸಿಂಹ ಅವತಾರ ದಶಾವತಾರದಲ್ಲಿ 4ನೇ ಅವತಾರ. ತುಂಬಾ ಫ್ಯಾಸಿನೇಟಿಂಗ್ ಅವತಾರ. ನಾವು ಆಲ್ರೆಡಿ ವರಹ ಅವತಾರದ ಬಗ್ಗೆ ಮಾತಾಡಿದೀವಿ. ವರಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದು. ಸೊ ಹಿರಣ್ಯಾಕ್ಷನ ತಮ್ಮ ಹಿರಣ್ಯಕಶಿಪು, ಇವರು ಕಶ್ಯಪರ ಮಗನೇ, ದ್ವಿತೀಯಲ್ಲಿ ಹುಟ್ಟಿದವರು. ಇವರಿಬ್ರು ಒಟ್ಟಿಗೆ ತಪಸ್ ಮಾಡಿರ್ತಾರೆ. ಸೊ ಈ ಹಿರಣ್ಯಾಕ್ಷ ಏನ್ ಕೇಳಿರ್ತಾನೆ, ಎಲ್ಲಾ ಪ್ರಾಣಿಗಳೆಲ್ಲ ಲಿಸ್ಟ್ ಕೊಟ್ಟು ಅದೇ ರೀತಿ ಇವನು ತಲೆ ಓಡಿಸಿರ್ತಾನೆ. ಇವ್ ರಾಕ್ಷಸ ನಾನು ಮುಂಚೆ ಮತ್ತೆ ಹೇಳ್ತೀನಿ, ರಾಕ್ಷಸರು ಮೊದ್ಲು ಕೇಳೋದೇ ಇಮ್ಮೋರ್ಟಲ್ ಆಗ್ಬೇಕು, ನಾವು ಚಿರಂಜೀವಿಗಳಾಗ್ಬೇಕು ಅಂತ ಹೇಳಿ, ಅಂದ್ರೆ ಮರಣ ಬರಬಾರ್ದು ಅಂತ, ಯಾರಿಂದಾನು ಸೋಲ್ಬಾರ್ದು ಅನ್ನ ಇದ್ರಲ್ಲಿ ಅದೇ ಏನಾರು ಐಡಿಯಾ ಹುಡುಕ್ತಾರೆ. ಸೊ ಹಿರಣ್ಯಕಶಿಪುನು ಬ್ರಹ್ಮನಲ್ಲಿ ವರ ಪಡಿತಾನೆ. ಏನಂದ್ರೆ, ನಾನು ಮನೆಯ ಒಳಗಡೆ ಇಲ್ಲ ಹೊರಗಡೆ ಎಲ್ಲೂ ಸಾಯಬಾರ್ದು. ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ, ಬೆಳಗ್ಗೆ ಹೊತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ, ಹೀಗೆ ಹಲವಾರು ಅವನ್ ಕಂಡೀಷನ್ ಇಟ್ಟು ಇದು ಕೇಳ್ಕೊಂತಾನೆ. ಅದನ್ನ ಪೂರ್ತಿ ಎಕ್ಸ್ಪ್ಲೈನ್ ಮಾಡೋದು. ಅದೇ ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ, ಅಂದ್ರೆ ದಿನ ಇರಬಾರ್ದು, ರಾತ್ರಿ ಇರಬಾರ್ದು, ಮನೆಯ ಒಳಗಿರ್ಬಾರ್ದು ಇಲ್ಲ ಹೊರಗಿರ್ಬಾರ್ದು, ಮನುಷ್ಯರಿಂದ ಆಗ್ಬಾರ್ದು ಇಲ್ಲ ಪ್ರಾಣಿಗಳಿಂದ ಆಗ್ಬಾರ್ದು, ಈ ತರ ಹೇಳಿರ್ತಾನೆ. ಸೊ ತಥಾಸ್ತು. ಆಕ್ಚುಲಿ ಅವರು ಒಂದ್ ರೀತಿ ಕಂಡೀಷನಲ್ಲಿ ವರನೇ ಕೇಳ್ತಾ ಇದಾರೆ, ನಮ್ಗೆ ಈ ರೀತಿ ಮರಣ ಬರ್ಬೇಕು ಅಂತ ಆಕ್ಚುಲಿ. ಸೊ ಬ್ರಹ್ಮನ ಹತ್ರ ಈ ವರ ಪಡ್ಕೊಂಡ್ಮೇಲೆ ಅವನನ್ನ ಈ ದೇವತೆಗಳು ಯಾರು ಸೋಲ್ಸಕ್ಕಾಗಲ್ಲ. ಹೇಗೇನ್ ಅವರು ಇಂದ್ರನ ಮೇಲೆ ದೇವತೆಗಳ ಮೇಲೆ ಉಪಟಳ ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ. ಅವನ್ಗೆ ಒಬ್ಬ ಮಗ ಇರ್ತಾನೆ, ಪ್ರಹ್ಲಾದ ಅಂತ. ಬಟ್ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ, ಪ್ರಹ್ಲಾದ ಮಾತ್ರ ಮಗು ಅಂತ. ಅಲ್ಲ, ಅವನ್ಗೆ ಬೇರೆ ಮಕ್ಕಳು ಇರ್ತಾರೆ, ಆಹ್ಲಾದ, ಅನುಹ್ಲಾದ, ಹೀಗೆ ಪ್ರಹ್ಲಾದ ಹೆಸರಿನ ಅದೇ ಪ್ರಾಸಗಳಲ್ಲಿ ಇನ್ನೂ 2-3 ಜನ ಮಕ್ಳು ಇರ್ತಾರೆ. ಆದ್ರೆ ಪ್ರಹ್ಲಾದ ಚಿಕ್ಕ ವಯಸ್ಸಿಂದನು ವಿಷ್ಣು ಭಕ್ತನಾಗ್ತಾನೆ. ಸೊ ವಿಷ್ಣು ಭಕ್ತನಾಗಿದ್ದು ಇವನ್ಗೆ ಹಿಡಿಸಲ್ಲ, ಹಾಗಾಗಿ ಅವನನ್ನ ಕೊಲ್ಲಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಅಂದ್ರೆ ಅವನ ಮೇಲೆ ತುಂಬಾ ಕೋಪ ಬಂದು ಮೊದಲು ಅವನನ್ನ ಚೇಂಜ್ ಮಾಡಕ್ ಟ್ರೈ ಮಾಡ್ತಾನೆ ಹಿರಣ್ಯಕಶಿಪು. ಆಗಲ್ಲ. ಆಮೇಲೆ ಅವನ್ನ ಹಲವಾರು ರೀತಿಲಿ ಅಂದ್ರೆ ತುಂಬಾ ಡೀಟೇಲ್ಡ್ ಆಗಿದೆ ಇದು, ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಹಾವುಗಳಲ್ಲಿ ಕಚ್ಚಕ್ ಟ್ರೈ ಮಾಡ್ತಾನೆ, ಸಮುದ್ರಕ್ಕೆ ಎಸಿತಾನೆ, ಪರ್ವತದಿಂದ ಎಸಿತಾನೆ, ಆನೆಗಳು ತುಳಿಸಕ್ಕೆ ಟ್ರೈ ಮಾಡ್ತಾನೆ. ಅದ್ ಏನ್ ಮಾಡಿದ್ರು ಅವನು ವಿಷ್ಣು ಸ್ಮರಣೆ ಮಾಡ್ತಿದ್ರಿಂದ ಅವನ್ಗೆ ವಿಷ್ಣು ಯಾವಾಗ್ಲೂ ಕಾಪಾಡ್ತಾರೆ. ಅಂದ್ರೆ ಏನು ಆಗಲ್ಲ ಅವನಿಗೆ. ಅವನ ತಂಗಿ ಒಬ್ಳಿರ್ತಾಳೆ, ಯಾರು ಹಿರಣ್ಯಾಕ್ಷನ ತಂಗಿ ಒಬ್ಳಿರ್ತಾಳೆ. ಅವಳ ಹೆಸರು ಸಿಂಹಿಕಾ ಅಂತ. ಅವಳನ್ನ ಹೋಲಿಕಾ ಅಂತಾನು ಕರೀತಾರೆ. ಅವಳು ಅಗ್ನಿಯಿಂದ ಅವಳು ಸುಡಲ್ಲ, ಆ ರೀತಿ ಅವಳು ವರ ಪಡ್ಕೊಂಡಿರ್ತಾಳೆ. ಸೊ ಏನ್ ಮಾಡ್ತಾಳೆ, ಪ್ರಹ್ಲಾದನನ್ನ ಅವಳ ಜೊತೆ ಕೂರಿಸಿ ಒಂದ್ ಚಿತೆ ಮೇಲೆ ಕೂರಿಸಿ ಬೆಂಕಿ ಹಚ್ತಾರೆ. ಒಂದೊಂದು ಕಥೆಯಲ್ಲಿ ಅವಳೇ ಸುಡಲ್ಲ ಅಂತಿದೆ, ಒಂದೊಂದು ಕಥೆಯಲ್ಲಿ ಅವಳ ಹತ್ರ ಒಂದು ವಸ್ತ್ರ ಇರುತ್ತೆ, ಅದನ್ನ ಒದ್ಕೊಂಡ್ರೆ ಸುಡಲ್ಲ ಅಂತ ಇದೆ. ಸೊ ಅದನ್ನು ಟ್ರೈ ಮಾಡ್ತಾರೆ. ಬಟ್ ಇವನ್ ವಿಷ್ಣು ಸ್ಮರಣೆ ಮಾಡೋದ್ರಿಂದ ಇವನ್ ಬದಲು ಅವಳೇ ಸುಟ್ಟು ಸತ್ತೋಗ್ತಾಳೆ. ಅವಳ ಹೆಸರು ಹೋಲಿಕಾ ಅಂತ. ಸೊ ಹೋಲಿ ಹಬ್ಬದಲ್ಲಿ ಇಂದ್ಲ ದಿವಸ ನೈಟು ಹೋಲಿಕಾ ದಹನ ಅಂತ ಮಾಡ್ತೀವಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಏನ್ ಸಿಗ್ನಿಫಿಕೆನ್ಸ್ ಅಂದ್ರೆ, ಒಳ್ಳೇದು ಅಥವಾ ಸನ್ಮಾರ್ಗದಲ್ಲಿ ನಡೆಯೋರು ಕೆಟ್ಟದ್ ನಾಶವಾಗ್ಲಿ ಅಂತ. ಆಕ್ಚುಲಿ ನಾರ್ತ್ ಅಲ್ಲಿ ಅದು ಇದೆ. ಆ ತರ ಹೋಲಿಕಾ ದಹನ ಮಾಡಿದಾಗ, ಈಗ ನಾವ್ ನ್ಯೂ ಇಯರ್ ಓತ್ ಅಂತ ತಗೊಂತೀವಲ್ಲ, ಈ ಮುಂದಕ್ಕೆ ಈ ತರ ಮಾಡ್ತೀನಿ ಅಂತ, ಆ ತರದ್ ಏನಾರು ಬರ್ದು ಇದ್ರಲ್ಲಿ ಸುಡೋದು ಒಂದು ಕೆಲವರು ಇದು ಇದೆ ಅಂತ ಕೇಳಿದೀನಿ ನಾನು. ಅಂದ್ರೆ ನಮ್ಮಲ್ಲಿ ಆಚರಣೆ. ಸೊ ಇದು ಹೋಲಿಕಾ ಬಗ್ಗೆ ಬಂದಿದ್ದು. ಸೊ ಹೀಗೆ ಎಷ್ಟಾದ್ರೂನು ಇದಿಲ್ಲ, ಅವನು
ಪ್ರಹ್ಲಾದನ್ನ ಏನು ಮಾಡಕ್ ಆಗಲ್ಲ. ಕೊನೆಗೆ ಬೇಜಾರಾಗಿ ಅಂದ್ರೆ ತುಂಬಾ ಕೋಪದಿಂದ ಹ್ಮ್ ಏನ್ ಯಾವಾಗ್ಲೂ ವಿಷ್ಣು ವಿಷ್ಣು ಅಂತೀಯ ಹ್ಮ್ ಅಂತ ಹೇಳಿ ಆ ಪ್ರಹ್ಲಾದನನ್ನ ತಾನೇ ಇದ್ ಮಾಡಕ್ ಹೋಗ್ತಾನೆ. ಹ್ಮ್ ಹ್ಮ್ ಅಂದ್ರೆ ಕಾನ್ಫ್ರಂಟ್ ಮಾಡ್ತಾನೆ. ಅವನೇ ಕನ್ಫ್ರಂಟ್ ಮಾಡ್ತಾನೆ. ಅವನು ಇದು ಎಲ್ಲಾ ಕಡೆ ಇದ್ದಾನೆ ಅಂದಾಗ ಒಂದು ಕಂಬದಿಂದ ಇದು ಏನಕ್ಕೆ ನಾನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ಅಂದ್ರೆ ಎಲ್ರಿಗೂ ಮೋಸ್ಟ್ ಪ್ರಾಬ್ಲಿ ಈ ಕತೆ ಗೊತ್ತಿರುತ್ತೆ. ಗೊತ್ತಿರುತ್ತೆ. ಸೊ ಕಂಬದಿಂದ ನರಸಿಂಹನಾಗಿ ಬಂದು ಹ್ಮ್ ಹಿರಣ್ಯಕಶಿಪು ಅವನು ಆಕ್ಚುಲಿ ಇದ್ರಲ್ಲಿ ತುಂಬಾ ಅಂದ್ರೆ ನರಸಿಂಹ ಬಂದ ತಕ್ಷಣ ಇದಲ್ಲ, ಬಟ್ ಆಕ್ಚುಲಿ ತುಂಬಾ ದೊಡ್ಡದಾಗಿ ಯುದ್ಧ ನಡೆಯುತ್ತೆ ಹ್ಮ್ ಹಿರಣ್ಯಕಶಿಪುವಿಗೂ ನರಸಿಂಹನಿಗೂ. ಹ್ಮ್ ಕೊನೆಗೆ ನರಸಿಂಹ ಹೊಸ್ಲೆ ಮೇಲೆ ಕೂತ್ಕೊಂಡು ಹ್ಮ್ ಅವನನ್ನ ಅವನ್ಗೆ ಇನ್ನೊಂದು ಇದೆ ಹೇಳೋದ್ ಮರ್ತ್ಬಿಟ್ಟೆ, ಯಾವುದೇ ಶಸ್ತ್ರಗಳಿಂದ ನಾನು ಸಾವಾಗಬಾರ್ದು ಅಂತ ಕೇಳಿರ್ತಾನೆ. ಹ್ಮ್ ಅಂದ್ರೆ ದಿನ ಮತ್ತೆ ರಾತ್ರಿ ಮನೆ ಒಳಗೆ ಅಥವಾ ಹೊರಗೆ ಮತ್ತೆ ಮನುಷ್ಯರಿಂದ ಅಥವಾ ಪ್ರಾಣಿಯಿಂದ ದೇವರು ಅಲ್ಲ ಇವರಿಂದ, ಹ್ಮ್ ಆಮೇಲೆ ಯಾವುದೇ ಅಸ್ತ್ರಗಳು ಅಲ್ಲ ಶಸ್ತ್ರಗಳಿಂದಲೂ ನಾನು ಸಾವಾಗಬಾರ್ದು ಅಂತ. ಹಾಗಾಗಿ ಅವನನ್ನ ಹೊಸಲಿನ ಮೇಲೆ ಕೂರಿಸ್ಕೊಂಡು ಹ್ಮ್ ನರಸಿಂಹನ ಅವತಾರನು ಅದಕ್ಕೇನೆ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ಹ್ಮ್ ಸಾಯಂಕಾಲದೊತ್ತು, ಹ್ಮ್ ಬೆಳಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಕೈ ಉಗುರುಗಳಿಂದಾನೆ ಅವನನ್ನ ಸಂಹಾರ ಮಾಡ್ತಾರೆ. ಸೊ ಅದು ಅಸ್ತ್ರನೂ ಅಲ್ಲ ಶಸ್ತ್ರನೂ ಅಲ್ಲ, ಹ್ಮ್ ಅದು ಇಟ್ಸ್ ಎ ಬಾಡಿ ಪಾರ್ಟ್. ಹ್ಮ್ ಸೊ ಈ ಅರ್ಥದಲ್ಲಿ ಅವನ ಸಂಹಾರ ಆಗುತ್ತೆ. ಹ್ಮ್ ಸೊ ಇದ್ರ ಮುಂದುವರೆದ ಕತೆ ಒಂದ್ ಸ್ವಲ್ಪ ಇದೆ. ಹ್ಮ್ ಪಾಪ್ಯುಲರ್ ಸ್ಟೋರಿಲಿ ಏನಂತಂದ್ರೆ ಅವು ನರಸಿಂಹ ಉಗ್ರಾವತಾರದಲ್ಲಿ ಇರೋದ್ರಿಂದ ಪ್ರಹ್ಲಾದ ಸ್ತುತಿ ಮಾಡ್ತಾನೆ, ಅವಾಗ ಶಾಂತನಾಗ್ತಾನೆ ಅಂತ ಪಾಪ್ಯುಲರ್ ಸ್ಟೋರಿ. ಬಟ್ ಇನ್ನೊಂದು ಸ್ಟೋರಿ ಏನ್ ಬರುತ್ತೆ ಅಂದ್ರೆ ಆ ಉಗ್ರ ನರಸಿಂಹ ಅವನ ಉಗ್ರತೆ, ಆ ಕೋಪ ಕಡಿಮೆ ಆಗಲ್ಲ. ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ಮೇಲೂ ಅವನ ಕೋಪ ಕಡಿಮೆ ಆಗಲ್ಲ. ಅಂದ್ರೆ ತುಂಬಾ ಇಂಟೆನ್ಸ್ ಇರುತ್ತೆ. ಫಿರೋಷಿಯಸ್ ಆಗಿರ್ತಾರೆ. ಹ್ಮ್ ಸೊ ಅಂದ್ರೆ ನಾರ್ಮಲ್ಸಿಗ್ ಬರಲ್ಲ, ನಾರ್ಮಲ್ ಆಗಿ ಆಗ್ತಾ ಇರಲ್ಲ. ಸೊ ಹಾಗಾಗಿ ಈ ಇಡೀ ಭೂಮಿ ಮೇಲೆ ಒಂಥರ ಇದನ್ನ ತಡ್ಕೋತಾ ಇರಲ್ಲ, ಹ್ಮ್ 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 ಭೂಮಿಗೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹೀಗೆ ಇದ್ರೆ ಕಷ್ಟ ಅಂತ ಹೇಳಿ ಅವಾಗ ಇದು ನರಸಿಂಹ ವಿಷ್ಣು ಅವತಾರ, ಶಿವ ಇನ್ನೊಂದು ಅವತಾರ ತಾಳ್ತಾನೆ. ಶಿವ ಅದು ಶರಭ ಅವತಾರ ಅಂತ. ಶರಭ ಅವತಾರ. ಶರಭ ಅಂತಂದ್ರೆ ಸಿಮಿಲರ್ ಇದೇ ತರ, ನಿಮ್ಗೆ ಅದು ಫೋಟೋ ಇದ್ರೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಹಾಕಿ. ಸಿಮಿಲರ್ ಅದು ಕೂಡ ದೇಹ ಮನುಷ್ಯಂದು, ತಲೆ ಸಿಂಹದ್ದು, ಬಟ್ ಎಕ್ಸ್ಟ್ರಾ ರೆಕ್ಕೆಗಳಿರುತ್ತೆ ಅದಕ್ಕೆ. ನರಸಿಂಹನ ತರನೇ ಕಾಣೋದು, ಬಟ್ ವಿತ್ ಜೊತೆಗೆ ರೆಕ್ಕೆಗಳು ಇರುತ್ತೆ. ಪಕ್ಷಿನೂ ಸೇರಿಸ್ಕೊಂಡಂಗೆ ಅದು ನರಸಿಂಹನನ್ನ ಹಿಂಗೆ ಅಪ್ಕೊಂಡು, ಅಂದ್ರೆ ನರಸಿಂಹ ಅವತಾರ ವಿಷ್ಣುವಿನ ಅಪ್ಕೊಂಡು ಶರಭ ಮೇಲೆ ಹೋಗಿ ಅಲ್ಲಿ ಏನ್ ಯುದ್ಧ ಆಗತ್ತೆ ಅಲ್ಲಿ ಶಾಂತರಾಗ್ತಾರೆ. ಸೊ ಈ ನರಸಿಂಹ ಅವತಾರದಲ್ಲಿ ಶಿವನ ಒಂದು, ಈ ಕಥೆಯಲ್ಲಿ ಶರಭ ಅವತಾರದ ಒಂದು ಇದು ಬರುತ್ತೆ. ಸೊ ಇದು ಗೊತ್ತಿರ್ಲಿಲ್ಲ, ಇದು ಅಷ್ಟು ಪಾಪ್ಯುಲರ್ ಇಲ್ಲ ಕತೆ ವಿಷ್ಣು ಅವತಾರದಲ್ಲಿ. ಯಾಕೆಂತಂದ್ರೆ ಮೋಸ್ಟ್ ಅವತಾರ ಇದು ಅಂತಂದಾಗ ಪ್ರಹ್ಲಾದ ಸ್ತುತಿ ಮಾಡಿದ ತಕ್ಷಣ ನರಸಿಂಹ ಶಾಂತ ಆದ ಅಂತ ಹೇಳ್ತಾರೆ. ಸೊ ಇದು ಇನ್ನೂ ಒಂದು ಸ್ಟೋರಿ. ನಾನು ಮತ್ತೆ ಹೇಳ್ತೀನಿ, ನಮ್ಮಲ್ಲಿ ಒಂದು ತರಹದ ಸ್ಟೋರಿ ಇಲ್ಲ, ಅದು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇದೆ. ಸೊ ಹಂಗಾಗಿ ಇದು ನಾನು ಸ್ಟೋರಿ ಶರಭ ಅವತಾರದ ಬಗ್ಗೆ ತುಂಬಾ ಕಡಿಮೆ ಗೊತ್ತಿರೋದ್ರಿಂದ ನಾನು ಅದನ್ನು ಹೇಳ್ದೆ. ಸೊ ಇದು ನರಸಿಂಹ ಅವತಾರದ ಕತೆ. ಈ ನರಸಿಂಹ ಅಂತ ಬಂದಾಗ ಸಾಮಾನ್ಯವಾಗಿ ನಮ್ಗೆ ಒಂದು ಉಗ್ರ ರೂಪದಲ್ಲಿ ಕಾಣುವಂತ ನರಸಿಂಹನ ನಾವು ನೋಡ್ತೀವಿ, ಉಗ್ರ ನರಸಿಂಹ. ಇನ್ನೊಂದು ಯೋಗ ನರಸಿಂಹ ಅಂದ್ರೆ ಶಾಂತ ಸ್ವರೂಪದಲ್ಲಿರುವಂತ ಯೋಗ ನರಸಿಂಹ ಸ್ವಾಮಿಯನ್ನ ನಾವು ನೋಡ್ತೀವಿ. ಇನ್ನೊಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ನೋಡ್ತೀವಿ. ಈ ದೇವರುಗಳ ಪೂಜೆಗಳಾಗಿರಬಹುದು, ಇದ್ರ ಬಗ್ಗೆ ನರಸಿಂಹ ಅಂದ್ರೆ ಎಲ್ಲಾದು ಒಂದೇ. ನಾನು ಕೆಲವು ಕಡೆ ಬೆಟ್ಟದ ಮೇಲೆ ನರಸಿಂಹ ಸ್ವಾಮಿ ಕಂಬದ ನರಸಿಂಹ ಅಂತ ಒಂದೆರಡು ಕಡೆ ಕೇಳಿದೀನಿ. ಸೊ ಕಂಬ ಅಂದ್ರೆ ಇದರಿಂದ ಈಚೆ ಬಂದಿದ್ದಕ್ಕೆ ಅವನು. ಸೊ ಎಲ್ಲ ಒಂದೇನೆ. ಯೂಶಲಿ ಉಗ್ರ ನರಸಿಂಹ ತುಂಬಾ ರೇರ್ ಪೂಜೆ ಮಾಡೋದು, ಯಾಕೆಂದ್ರೆ ಅದು ಉಗ್ರ ರೂಪ ಇರೋದ್ರಿಂದ.
ಯೋಗ ನರಸಿಂಹ ದೇವಸ್ಥಾನಗಳು ತುಂಬಾ ಕಡೆ ಇದೆ. ಹ್ಮ್ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ ತುಂಬಾ ವೈದಿಕವಾಗಿ ತುಂಬಾ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಹ್ಮ್ ಸೊ ಅದು ಒಂದು ವಿಷ್ಣುವಿನ ಒಂದು ಇದು ಅಂತ. ರೆಗ್ಯುಲರ್ ಯಾವ ಎಲ್ಲಾ ಇದ್ರ ದೇವತೆಗಳಿಗೆ ಏನ್ ಪೂಜೆ ಮಾಡ್ತೀವೋ ಆ ರೀತಿನೇ, ಹ್ಮ್ ಸ್ಪೆಷಾಲಿಟಿ ಏನಿಲ್ಲ. ಬಟ್ ಏನಂದ್ರೆ ನರಸಿಂಹ ಸ್ವಾಮಿ ಅಥವಾ ನರಸಿಂಹ ಅವತಾರದ ಒಂದು ಸ್ಪೆಷಾಲಿಟಿ ಏನಂದ್ರೆ ಆ ನಿಮ್ಗೆ ಜ್ಯೋತಿಷ್ಯದ ರೀತಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಹ್ಮ್ ಅದು ಈ ದೇವರ ಪೂಜೆಯಿಂದ ಅಥವಾ ಈ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು ಅಂತ. ಹ್ಮ್ ಯಾಕೆಂದ್ರೆ ಜ್ಯೋತಿಷ್ಯದಲ್ಲಿ ಏನ್ ಹೇಳುತ್ತೆ, ಲೆಟ್ಸ್ ಸೇ ಕೆಲವ್ರಿಗೆ ಮಂಗಳ ಗ್ರಹದ ಏನೋ ಪ್ರಾಬ್ಲಮ್ ಇರುತ್ತೆ, ಹ್ಮ್ ಶನಿ ಗ್ರಹದ ಸಾಡೆ ಸಾತಿ ಶನಿ ಪ್ರಾಬ್ಲಮ್ ಇರುತ್ತೆ. ಹ್ಮ್ ಏನ್ ಮಾಡ್ತಾ ಗ್ರಹ ಮಂಗಳ ಗ್ರಹಕ್ಕೆ ಸುಬ್ರಹ್ಮಣ್ಯ ಅಧಿಪತಿ, ಹ್ಮ್ ಯೂಶಲಿ ಸುಬ್ರಹ್ಮಣ್ಯನ್ ಪೂಜೆ ಮಾಡಿ ಅಂತಾರೆ. ಹ್ಮ್ ಶನಿ ಗ್ರಹಕ್ಕೆ ಆಂಜನೇಯನ್ ಪೂಜೆ ಮಾಡಿ ಅಂತಾರೆ. ಸೊ ಈ ರೀತಿ ಇದೆ. ಬಟ್ ನರಸಿಂಹಸ್ವಾಮಿ ನಿಮ್ಗೆ ಯಾವ ಗ್ರಹದ ಏನೇ ತೊಂದರೆ ಇದ್ರು ಆ ದಿನ ನೀವು ಹೋಗಿ ನರಸಿಂಹಸ್ವಾಮಿ ಪೂಜೆ ಮಾಡಿದ್ರೆ ಹ್ಮ್ ಎಲ್ಲಾ ಗ್ರಹಗಳನ್ನು ಮ್ಯಾನೇಜ್ ಆಗುತ್ತೆ ಅಂತ. ಹೌದು. ಸೊ ಲೆಟ್ಸ್ ನಿಮ್ಗೆ ಮಂಗಳ ಗ್ರಹದ ಏನಾದ್ರು ತೊಂದರೆ ಇದೆ ಯಾರಿಗಾರು ಅಂದ್ರೆ ಹ್ಮ್ ಮಂಗಳವಾರದ ದಿನ ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಎನಿ ನರಸಿಂಹಸ್ವಾಮಿ ದೇವಸ್ಥಾನ ಲಕ್ಷ್ಮಿ ಯಾವ್ದಾರು ಇರ್ಬೋದು, ಅದು ವೇರಿಯೇಷನ್ ಇಟ್ಕೊಂಡು ಏನು ಇದಿಲ್ಲ. ಹ್ಮ್ 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 ಜಾಸ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳೇ ಜಾಸ್ತಿ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ, ಆಮೇಲೆ ಇನ್ನೊಂದು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಅಲ್ಲಿನ ಆಚರಣೆಗಳು ಚೇಂಜ್ ಇರುತ್ತೆ. ಹಾ ಸೊ ಅಲ್ಲಿದು ಏನಿದೆ ಆ ರೀತಿ ಮಾಡಿ. ಬಟ್ ನಿಮ್ಮಲ್ಲಿ ಆ ಭಕ್ತಿ ಭಾವ ಇದ್ರೆ ಸಾಕು ನನ್ನ ಪ್ರಕಾರ. ಹ್ಮ್ ಆ ದೇವಸ್ಥಾನಕ್ಕೆ ತಕ್ಕನಾದ ನೀವು ಆಚರಣೆಗಳು ಮಾಡ್ಕೊಂಡ್ರೆ ಹ್ಮ್ ಇದು ಯೂಸ್ ಆಗುತ್ತೆ ಅಂತ. ಇದು ನರಸಿಂಹ ಅವತಾರದ ಪೂಜೆಯ ಇದ್ರ ಬಗ್ಗೆ, ಅಂದ್ರೆ ಪೂಜೆಯಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೇನೆ ಇನ್ನೊಂದ್ ವಿಷಯ ಅಂತ ಹೇಳಿದ್ರೆ, ಇದು ಜಯ ವಿಜಯರ ಮೊದಲನೇ ಅವತಾರವಾಗಿರುತ್ತೆ. ಹೌದು, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು. ಸೊ ಈ ಹಿರಣ್ಯಕಶಿಪುವಿನ ಸಾವಿನ ನಂತರ ಜಯ ವಿಜಯರ ಒಂದು ಅವತಾರ ಅಂದ್ರೆ ಒಂದು ಜನ್ಮ, ವಿಷ್ಣುವಿನ ದ್ವೇಷಿಯಾಗಿ ಒಂದು ಜನ್ಮ ಮುಗಿಯುತ್ತೆ. ಸೊ ಇದು ನರಸಿಂಹ ಅವತಾರದ ಕತೆ. ಇನ್ನು ನರಸಿಂಹ ಅವತಾರದ ಬಗ್ಗೆ ನಮ್ಮ ಕರ್ನಾಟಕ ಜನತೆಗೆ ಸಾಕಷ್ಟು ಚಿರಪರಿಚಿತವಾದಂತ ಅವತಾರ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಭಕ್ತ ಪ್ರಹ್ಲಾದ ಅನ್ನೋ ಒಂದು ಸಿನಿಮಾದ ಮೂಲಕ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಹೌದು, ಅಂದ್ರೆ ಆಗಿನ ಕಾಲದಲ್ಲಿ ಎಸ್ಪೆಷಲಿ ರಾಜ್ಕುಮಾರ್ ಅವ್ರನ್ನ ನನಗೆ ತುಂಬಾ ಇಷ್ಟವಾದ ನಟರು. ಯಾಕೆಂದ್ರೆ ಅವರು ತುಂಬಾ ಈ ನಮ್ಮ ಪೌರಾಣಿಕ ಪಾತ್ರಗಳ ತುಂಬಾ ಜೀವ ಕೊಟ್ಟು ಆಕ್ಟ್ ಮಾಡ್ತಾ ಇದ್ರು. ಇದ್ರಲ್ಲಿ ಅವರು ವಿಲನ್ ನಾಟಕದಿಂದಾನೇ ಬಂದವರಲ್ವಾ? ಹೌದು, ನಾಟಕದಿಂದ ಬಂದವರು. ಮತ್ತೆ ಈ ತರದ ಚಿತ್ರಗಳನ್ನ ಹೆಚ್ಚಾಗಿ ಮಾಡ್ತಿದ್ರು. ಇದಷ್ಟೇ ಅಲ್ಲ, ಅವರು ದಶಾವತಾರನು ಅವ್ರು ಮಾಡಿದ್ದಾರೆ. ದಶಾವತಾರನು ಅವ್ರು ಆಕ್ಟ್ ಮಾಡಿದ್ದಾರೆ. ಭೂ ಕೈಲಾಸ ಇದೆ, ಅದ್ರಲ್ಲಿ ರಾವಣನ ಪಾತ್ರ ಮಾಡಿದ್ದಾರೆ. ಅರ್ಜುನನ್ ಪಾತ್ರ ಮೂರ್ ಚಿತ್ರದಲ್ಲಿ ಮಾಡಿದ್ದಾರೆ. ಸೊ ಹಲವಾರು ಚಿತ್ರಗಳು ಅವ್ರು ಮಾಡಿದ್ದಾರೆ. ರಾಮ ಕೃಷ್ಣ ಎಲ್ಲಾ ತರದ ಅವತಾರಗಳು. ಹೌದು, ಕೃಷ್ಣನ್ ಪಾತ್ರದಲ್ಲಿ 1-2 ಚಿತ್ರದಲ್ಲಿ ಮಾಡಿದ್ದಾರೆ. ನಿಮ್ಗೆ ಮಹಾಸತಿ ಅನುಸೂಯ ಅದು ಕೂಡ ಇದೆ. ತುಂಬಾ ಚಿತ್ರಗಳಲ್ಲಿ ಮಾಡಿದ್ದಾರೆ ಅವರು. ಸೊ ಫಸ್ಟ್ ಆಫ್ ಆಲ್ ಅವ್ರ ಅಭಿನಯ ಒಂದು. ಇನ್ನೊಂದು, ಆ ಟೈಮಲ್ಲಿ ಅವರು ಇದು ಕತೆ ಅಂದ್ರೆ ಸಿನಿಮಾದಲ್ಲಿ ಇದ್ದಿದ್ದ ಮಾತು ತುಂಬಾ ಇದಾಗಿ ಮಾತಾಡ್ತಾ ಇದ್ರು. ಅಂದ್ರೆ ಲಕ್ಷಣವಾಗಿ ಮಾತಾಡ್ತಿದ್ರು ಅವಾಗ. ತುಂಬಾ ಅಚ್ಚುಕಟ್ಟಾದ ಕನ್ನಡ, ಎಷ್ಟು ಬೇಕೋ ಅಷ್ಟೇ. ಅಂದ್ರೆ ಎಲ್ಲೂ ಇವತ್ತಿನ ಚಿತ್ರಗಳ ತರ ಅಗತ್ಯ ಇಲ್ದೇರ ಇದಿರ್ಲಿಲ್ಲ, ಸಂಭಾಷಣೆಗಳು ಇರ್ತಾ ಇರ್ಲಿಲ್ಲ. ತುಂಬಾ ಒಳ್ಳೆ ಸಂಭಾಷಣೆ. ಆಮೇಲೆ ಹೆಚ್ಚಾಗಿ ಅಭಿನಯ. ಅದ್ರಲ್ಲಿ ರಾಜ್ಕುಮಾರ್ ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಾದ್ರೂ ಪುನೀತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ಅಂದ್ರೆ ಅವರ ವಯಸ್ಸು ಕೂಡ ಕತೆಗೆ ಪರ್ಫೆಕ್ಟ್ ಆಗಿದೆ. ಪ್ರಹ್ಲಾದನ ಕತೆಗೆ ತುಂಬಾ ಚೆನ್ನಾಗಿದೆ ಮೂವಿ. ಆಕ್ಚುಲಿ ಮುಂಚೆನೂ ಬೇರೆ ಬಂದಿತ್ತು ಅಂತ ಕೇಳಿದೀನಿ, ನಾನು ಅದ್ ನೋಡಿಲ್ಲ. ನಾನು ಇದನ್ನೇ ನೋಡಿರೋದು. ಅದ್ಭುತವಾಗಿದೆ. ಅದೇ ಆ ಮೂವಿಲಿ ಕ್ಲೈಮ್ಯಾಕ್ಸ್
ಅದೇ ನಾನು ಹೇಳಿದ್ನಲ್ಲ, ನಾನು ಹೇಳಿದ ಕಥೆಯಲ್ಲಿ ಶರಭಾವತಾರ ಬರುತ್ತೆ, ಅದ್ರಲ್ಲಿ ಇಷ್ಟಕ್ಕೆ ನಿಲ್ಸಿದ್ದಾರೆ. ಪ್ರಹ್ಲಾದ ಸ್ತುತಿ ಆಗಿ ನಿಲ್ಸಿದ್ದಾರೆ, ನರಸಿಂಹ ಶಾಂತನಾಗ್ತಾನೆ ಅನ್ನೋದ್ ಕಡೆ ನಿಲ್ಸಿದ್ದಾರೆ. ನಿಲ್ಸಿದ್ದಾರೆ. ಸೊ ಈಗಿನ ಪುಟಾಣಿ ಮಕ್ಳಿಗೆ ದಯವಿಟ್ಟು ಒಮ್ಮೆ ಆದ್ರೂ ಭಕ್ತ ಪ್ರಹ್ಲಾದ ಮೂವಿಯನ್ನ ತೋರ್ಸಿ ಅಂತಾನೆ ನಾವ್ ಹೇಳ್ತೀವಿ. ಇನ್ನು ನಮ್ಮ ದಶಾವತಾರದ 5ನೇ ಅವತಾರ ಆದಂತ ವಾಮನ ಅವತಾರ, ವಿಷ್ಣು ಪುಟ್ಟ ಬಾಲಕನಾಗಿ ಬಂದಂತ ಒಂದು ಕತೆ, ಇದನ್ನ ಹೇಳಿ. ಓಕೆ, ಸೊ ಇದು ನೀವ್ ಹೇಳ್ದಾಗ 5ನೇ ಅವತಾರ ದಶಾವತಾರದಲ್ಲಿ ಇಷ್ಟಲ್ಲಿ. ಇದು ಇಲ್ಲಿ ಕಥೆಯಲ್ಲಿ ವಾಮನನ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ನಾವು ಬಲೀಂದ್ರನ ಬಗ್ಗೆ ಮಾತಾಡ್ಬೇಕು. ಯಾಕೆಂದ್ರೆ ಬಲೀಂದ್ರನನ್ನ ಇದ್ ಮಾಡಕ್ಕೋಸ್ಕರ ಆಗಿದ್ದ ಅವತಾರ. ಯಾಕೆಂತಂದ್ರೆ ಕತೆ ಬಲಿ ಚಕ್ರವರ್ತಿದೇ ಇರೋದು. ಸೊ ಏನಪ್ಪಾ ಅಂದ್ರೆ ಬಲಿ ಚಕ್ರವರ್ತಿ ಕೂಡ ಒಬ್ಬ ದೈತ್ಯ. ಯಾರು ಅಂದ್ರೆ ಈ ಪ್ರಹ್ಲಾದ ಇದನ್ನಲ್ಲ, ನರಸಿಂಹ ಅವತಾರದಲ್ಲಿ ಪ್ರಹ್ಲಾದನ ಮೊಮ್ಮಗ. ಯಾರು ಪ್ರಹ್ಲಾದನ ಮಗನ ಹೆಸರು ವಿರೋಚನ ಅಂತ. ವಿರೋಚನನಿಗೆ ಬಲಿ ಮಗ. ಸೊ ಬಲಿ ಚಕ್ರವರ್ತಿ ಈ ಪ್ರಹ್ಲಾದನ ನಂತರ ಅವರ ಫ್ಯಾಮಿಲಿ ಎಲ್ಲ, ಅಂದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವರೆಲ್ಲರೂ ವಿಷ್ಣು ಭಕ್ತರಾಗ್ತಾರೆ. ಈ ಬಲಿ ಕೂಡ ಹಾಗೇನೆ ತುಂಬಾ ದೊಡ್ಡ ವಿಷ್ಣು ಭಕ್ತ. ಆಮೇಲೆ ಧರ್ಮಿಷ್ಠನು ಕೂಡ, ಅವನು ದೈತ್ಯನಾದ್ರು ಧರ್ಮಿಷ್ಠ. ಅವನು ನಾನ್ ಮುಂಚೆ ಹೇಳಿದ್ದೆ, ಅವನ್ಗೆ ಏನಂತಂದ್ರೆ ಅವನ್ಗೂ ಕೂಡ ಇಂದ್ರ ಪದವಿ ಮೇಲೆ ಆಸೆನೆ. ಬಟ್ ಅವನು ಅಧರ್ಮದಿಂದ ಪಡೆಯಕ್ ಹೋಗಲ್ಲ, ಧರ್ಮದಿಂದ ಹೇಗೆ ಪಡಿಬೇಕು ಅನ್ನೋದು ಯೋಚನೆ ಮಾಡುವಂತವನು. ಸೊ ಅವನೇನ್ ಮಾಡ್ತಾನೆ, ಇಂದ್ರ ಪದವಿ ಪಡೆಯೋದಕ್ಕೆ ಒಂದು ಕ್ಲಾಸ್ ಇದೆ. ಐದರ್ ನೀವೇನ್ ಮಾಡ್ಬೋದು, ಇಂದ್ರನಾಗಿ ಏನ್ ಇದಾರಲ್ಲ, ಅದು ಒಂದ್ ಪದವಿ. ಹೀಗಿರೋರು ಅದಿತಿಯ ಮಕ್ಕಳಲ್ಲಿ ಒಬ್ಬರಾದ ಶಕ್ರ ಅನ್ನೋನು ಇವಾಗಿನ ಇಂದ್ರ. ಇದು ನಿಮ್ ಮುಂಚೆ ಹೇಳಿದ್ದೆ. ಸೊ ಆ ಪದವಿ ಬೇರೆ ಬೇರೆ ಚೇಂಜ್ ಆಗುತ್ತೆ. ಇಂದ್ರ ಅನ್ನೋದು ಒಬ್ಬ ಇದಲ್ಲ, ಅಂದ್ರೆ ತುಂಬಾ ಜನ ದೇವತೆ ಅನ್ಕೊಂಡಿದ್ದಾರೆ. ಇಂದ್ರ ಅನ್ನೋದು ಒಂದ್ ಪದವಿ. ಸೊ ಬಲೀಂದ್ರ ಆ ಪದವಿ ಪಡೆಯೋಕೆ ಅರ್ಹನಾಗ್ತಾನೆ. ಹೆಂಗೆ ಅಂದ್ರೆ ಅದಕ್ಕೆ ಹಲ್ವಾ 100 ಅಶ್ವಮೇಧ ಯಾಗ ಮಾಡಿದವರು ಯಶಸ್ವಿಯಾಗಿ ಮಾಡಿದ್ರೆ ಅವನು ಇಂದ್ರ ಆಗ್ತಾನೆ. ಸೊ ಇಂದ್ರ ಪದವಿಗೆ ಅರ್ಹನಾಗ್ತಾನೆ. ಸೊ ಅವನು 100 ಅಶ್ವಮೇಧ ಯಾಗ ಮಾಡಿದಾನೆ, ಮಾಡಿ ಇಂದ್ರ ಪದವಿಗೆ ಅರ್ಹನಾಗಿರ್ತಾನೆ ಬಲೀಂದ್ರ. ಬಟ್ ಏನಾಗುತ್ತೆ, ಈಗ ಇಂದ್ರ ಪದವಿಗೆ ಒಂದ್ ಟೈಮ್ ಅಂತಿದೆ. ಒಂದು ಮನ್ವಂತರದಿಂದ ಇನ್ನೊಂದು ಒಂದು ಕಲ್ಪ, ಒಂದು ಕಲ್ಪದಷ್ಟು ಟೈಮ್ ಇದೆ. ಅದಾಗವರೆಗೂ ಚೇಂಜ್ ಮಾಡಂಗಿಲ್ಲ. ಸೊ ಹಾಗಾಗಿ ಬಲೀಂದ್ರನು ಈಗ ಆಲ್ರೆಡಿ ಒಬ್ಬ ಇಂದ್ರ ಇದ್ದಾನೆ. ಬಲೀಂದ್ರನ ಇಂದ್ರ ಮಾಡಕ್ ಆಗಲ್ಲ. ಇದನ್ನ ಕೇಳಿ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗಿ ಕೇಳಿದಾಗ ವಿಷ್ಣು ಅವಾಗ ವಾಮನ ಅವತಾರದಲ್ಲಿ ಬರೋದು. ಸೊ ಇಲ್ಲಿ ವಾಮನ ಅಂತ ಅಂದಾಗ ಎಲ್ರು ಏನ್ ಅನ್ಕೊಂತಾರೆ, ಎಲ್ರಿಗೂ ನಾನ್ ಮುಂಚೆ ಹೇಳಿದ್ದೆ, ವಾಮನನು ಕೂಡ ಕಶ್ಯಪರ ಮಗನೇ. ನಾನು ಹೇಳಿದ್ದೆ, ಆದಿತ್ಯರಲ್ಲಿ ಒಬ್ಬ 12 ಜನ ಏನು ಆದಿತ್ಯರಿದ್ದಾರೆ, ಅದರಲ್ಲಿ ಕೊನೆಯವರು ವಾಮನ. ಮುಂಚೆ 11 ಜನ ಇರ್ತಾರೆ. ಈ ಟೈಮಲ್ಲಿ ವಾಮನನಾಗಿ ವಿಷ್ಣು ಹುಟ್ಟೋದು. ಸೊ ವಾಮನ ಇವನು ಯಾಗ ಮಾಡ್ತಿರ್ತಾನೆ ಬಲೀಂದ್ರ, ಅಲ್ಲಿಗೆ ವಾಮನ ಬರ್ತಾನೆ. ಸೊ ಒಂದು ಚಿಕ್ಕ ಹುಡುಗ ಆಗಿ ಬರ್ತಾನೆ. ಅದು ಈ ದೈತ್ಯರಿಗೆ ಅವ್ರಿಗೆಲ್ಲ ಗುರು ಶುಕ್ರಾಚಾರ್ಯರು. ಒಂದು ಸಣ್ಣ ಕತೆ, ಈ ಕತೆ ಮಧ್ಯದಲ್ಲಿ ಎಲ್ರಿಗೂ ಗೊತ್ತಿದೆ ಬಲಿ ಚಕ್ರವರ್ತಿ ಕತೆ, ಬಟ್ ಕೆಲವೊಂದು ಗೊತ್ತಿಲ್ದಾರ ವಿಷಯಗಳನ್ನ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಶುಕ್ರಾಚಾರ್ಯರು ಮುಂಚೆನೆ ಹೇಳ್ತಾರೆ ಬಲಿಗೆ, ವಿಷ್ಣು ವಾಮನ ಅವತಾರದಲ್ಲಿ ಬಂದು ನಿನ್ನ ಹತ್ರ ಏನ ಕೇಳ್ಬೋದು, ಹುಷಾರು ಅಂತ. ಬಟ್ ಇವನು ವಿಷ್ಣು ಬರ್ತಾನೆ ಅಂದ ತಕ್ಷಣ ಇವನು ಖುಷಿ ಆಗ್ತಾನೆ. ಸರಿ ಆಯ್ತು ಬರ್ಲಿ ಅಂತ, ಅಂದ್ರೆ ವಿಷ್ಣುವಿನ ಭಕ್ತ ಆಗಿದ್ರಿಂದ ಬರ್ಲಿ ಅಂತ ಅನ್ಕೊಂತಾನೆ. ಮಧ್ಯದಲ್ಲಿ ಇನ್ನೊಂದ್ ಮರ್ತ್ಬಿಟ್ಟೆ, ಇದೇ ಬಲಿ ಸಮುದ್ರ ಮಂಥನದಲ್ಲಿ ದೈತ್ಯರುಗಳೆಲ್ಲ ಲೀಡರ್, ಇವನ್ ಇದ್ರ ಲೀಡರ್ಶಿಪ್ ಅಲ್ಲೇ ಸಮುದ್ರ ಮಾಡಿರ್ತಾರೆ. ಅವಾಗ ಇವನ್ಗೆ ಅಮೃತನು ಸಿಕ್ಕಿರಲ್ಲ. ಸೊ ಆ ಸಮುದ್ರ ಮಂಥನ ಕತೆ ಬೇರೆ ಹೇಳೋಣ. ಸೊ ಅದೆಲ್ಲ ಆದ್ಮೇಲೂ ಕೂಡ ನಿನಗ್ ಆಲ್ರೆಡಿ ಮೋಸ ಆಗಿದೆ ಅಂತ ಶುಕ್ರಾಚಾರ್ಯ ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ಆಯ್ತು ಬರ್ಲಿ ಅಂತ.
ವಾಮನ ಬಂದಾಗ ಗೊತ್ತಿದ್ರುನು ಹ್ಮ್ ಬಲಿ ಅವನನ್ನ ಆಹ್ವಾನ ಮಾಡ್ಕೊಂತಾನೆ. ಹ್ಮ್ ಶುಕ್ರಾಚಾರ್ಯರು ಆ ಟೈಮಲ್ಲಿ ಅಲ್ಲಿರ್ಬಾರ್ದು ಅಂತ ಹೇಳಿ ಅವರು ಎಲ್ಲಾರು ಬಚ್ಚಿಟ್ಕೋಬೇಕು ಅಂತ ಹ್ಮ್ ಒಂದು ಕಮಂಡಲದೊಳಗೆ ಹ್ಮ್ ಹ್ಮ್ ಕೂತ್ಕೊಂತಾರೆ. ಯಾರು ಬಲಿಯ ಕಮಂಡಲದೊಳಗೆ ಹ್ಮ್ ಅವ್ ಏನೇ ದಾನ ಕೇಳಿದ್ರು ನೀರ್ ನೀರ್ ಕೊಡ್ಬೇಕಲ್ಲ, ಹ್ಮ್ ಆ ನೀರನ್ನ ತಡೆದಿಟ್ಕೊಂಡ್ಬಿಡ್ತಾರೆ, ನೀರ್ ಹಾಕ್ಬಾರ್ದು ಅಂತ, ಹ್ಮ್ ಏನ್ ಕೇಳಿದ್ರು ಕೊಡಬಾರ್ದು ಅಂತ. ಯಾಕೆಂದ್ರೆ ಇಲ್ಲಿ ವಾಮನ ಬಂದು ಏನಾರು ಕೇಳ್ತಾನೆ. ಹ್ಮ್ ಬಲಿ ಅದ್ರಿಂದ ಅವನಿಗೆ ಆಶ್ರಯಸ ಆಗತ್ತೆ ಅನ್ನೋ ಯಜ್ಞ ಕಾರಣ. ಮಾಡಿದಾಗ ಯಾರು ಏನೇ ಕೇಳಿದ್ರು ದಾನ ಬಲಿ ಕೊಡ್ಲೇಬೇಕು. ಕೊಡ್ಲೇಬೇಕಂತ. ಹ್ಮ್ ಸೊ ಈ ಸಿಚುವೇಶನ್ ಅಲ್ಲಿ ಅವರು ನೀರು ತಡೆದಿಟ್ಕೊಂತಾರೆ ಕಮಂಡದೊಳಗೆ ಹೋಗಿ. ಅಂದ್ರೆ ಅಲ್ಲಿ ಕಮಂಡಲದಿಂದ ಹೀಗೆ ನೋಡ್ತಾ ಇರ್ತಾರೆ. ಹ್ಮ್ ಸೊ ವಾಮನ ಬರ್ತಾನೆ. ಅವನ್ ಬಂದಾಗ ಮಾಮೂಲಿ ಬಲಿ ಚಕ್ರವರ್ತಿ ಅವ್ರ ಮಾತಾಗತ್ತೆ. ಏನ್ ಬೇಕು ಅಂತ ಕೇಳ್ತಾನೆ. ನೋಡೋದಕ್ ಚಿಕ್ಕ ಹುಡುಗ ಇದ್ದಾಗ ನನ್ನ 3 ಪಾದ ಇಡೋ ಅಷ್ಟು ಜಾಗ ಕೊಡು ಅಂತ ವಾಮನ ಕೇಳ್ತಾನೆ. ಹ್ಮ್ ಇದು ಪಾಪ್ಯುಲರ್, ಇದು ಗೊತ್ತಿರೋಂಥದ್ದು. ಹ್ಮ್ ಸೊ ಅವನು ಒಪ್ಕೊಂತಾನೆ. ಹ್ಮ್ ಬಟ್ ಅದೇ ಹಿಂಗ್ ಇವ್ರು ಶುಕ್ರಾಚಾರ್ಯರು ತಡೆದಿಟ್ಕೊಂಡಿರ್ತಾರೆ. ಹ್ಮ್ ಆಗ ವಾಮನ ಒಂದು ದರ್ಬೆ ಹುಲ್ಲನ್ನ ಹ್ಮ್ ಆ ಕಮಂಡಲದ ನೀರ್ ಯಾಕೆ ಬರ್ತಿಲ್ಲ ಅಂತ ಅಲ್ಲಿ ಒಳಗ ಹಿಂಗ ಹಾಕ್ತಾರೆ. ಹ್ಮ್ 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 ಆ ಟೈಮಲ್ಲಿ ಅಲ್ಲಿ ಹಿಂಗ್ ಕಣ್ಣಿಟ್ಟು ನೋಡ್ತಿರ್ತಾರಲ್ಲ ಶುಕ್ರಾಚಾರ್ಯರು, ಹ್ಮ್ ಅವ್ರ ಒಂದು ಕಣ್ಣು ಇದಾಗುತ್ತೆ. ಹ್ಮ್ 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 ಸೊ ಅದಕ್ಕೆ ನೀವು ನೋಡಿರ್ಬೋದು ಶುಕ್ರಾಚಾರ್ಯ ಯಾವಾಗ್ಲೂ ಒಂದೇ ಕಣ್ಣು. ಕಣ್ಣ. ಹೌದು So ಹೌದು. ಇದು ಈ ಸ್ಟೋರಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನಂದ್ರೆ ಬಲಿ ಅವನು 3 ಜಾಗ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಆ ನಂತರದಲ್ಲಿ ಶುಕ್ರಾಚಾರ್ಯರ್ಗೆ ಒಂದು ಕಣ್ಣಿರೋದು ಯಾಕೆ ಅನ್ನೋದು ಗೊತ್ತಿಲ್ಲ. ಕಾರಣ ಇದು ಸ್ಟೋರಿ. ಸೊ ಆ ನಂತರದಲ್ಲಿ ಆಯ್ತು, ದಾನ ಕೊಡ್ತಾನೆ 3 ಜಾಗ ಎಲ್ಲಿ ಇಡ್ತೀಯ ಅಂತಂದಾಗ ವಿಷ್ಣು ಆಕ್ಚುಲಿ ಒಳಗಿರೋದು ವಿಷ್ಣು, ವಾಮನ ವಿರಾಟ ರೂಪದಲ್ಲಿ ಹ್ಮ್ ಬೆಳಿತಾನೆ. ಹ್ಮ್ ಬೆಳೆದು ಒಂದು ಜಾಗದಲ್ಲಿ ಇಡೀ ಭೂಮಿನ, ಹ್ಮ್ ಅಂದ್ರೆ ಈ ಒಂದು ಬಲಿ ಚಕ್ರವರ್ತಿ ಏನೇನ್ ಇಡೀ ಭೂಮಿಗೆ ರಾಜ ಆಗಿದ್ದ ಅವನು. ಹ್ಮ್ ಇಡೀ ಭೂಮಿಯನ್ನ ಇನ್ನೊಂದು ಪಾದದಲ್ಲಿ ಇಡೀ ಆಕಾಶವನ್ನ ಹ್ಮ್ ಮುಚ್ಚಿಬಿಡ್ತಾನೆ. ಇನ್ನು ಅವನ ಹತ್ರ ಕೊಡಕ್ ಏನು ಜಾಗ ಇರಲ್ಲ. ಹ್ಮ್ ಹಾಗಾಗಿ ಬಲಿನೂ ಕೂಡ ನನ್ನ ತಲೆ ಮೇಲೆ ಇಡಿ ಅಂತ ಹೇಳಿ ಇದ್ ಮಾಡ್ತಾನೆ. ತಲೆ ಮೇಲೆ ಇಡೋದಷ್ಟೇ. ಹ್ಮ್ 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 ಪಾಪ್ಯುಲರ್ ಕಥೆಯಲ್ಲಿ ಹಿಂಗೆ ಅಮ್ಕೆ ಪಾತಾಳಕ್ ಕಳಿಸ್ದ ಹ್ಮ್ ಅಂತೆಲ್ಲ ಹೇಳ್ತಾರೆ. ಹ್ಮ್ ತಲೆ ಮೇಲೆ ಇಟ್ಟಾಗ ಪ್ರಸನ್ನನಾಗಿ ಹ್ಮ್ ಅವಾಗ ವಿಷ್ಣು ಅವನ್ಗೆ ಹೇಳ್ತಾರೆ, ನೋಡಪ್ಪ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀನ್ ಇಂದ್ರ ಆಗಕ್ಕಾಗಲ್ಲ, ಯಾಕಂದ್ರೆ ಈಗಿರೋನ್ಗೆ ಇಂದ್ರನ್ಗೆ ಇನ್ನೂ ಟೈಮ್ ಇದೆ. ಟೈಮ್ ಇದೆ. ಹ್ಮ್ ಹಾಗಾಗಿ ನೀನು ಮುಂದಿನ ಕಲ್ಪದಲ್ಲಿ ನೆಕ್ಸ್ಟ್ ಇಂದ್ರ ಪದವಿ ನೀನ್ ಆಗ್ತೀಯ ಅಂತ ಹೇಳಿ ಅವನ್ಗೆ ಬಲೀಂದ್ರ ಅಂತ ಅದಕ್ಕೆ ಹೆಸರು. ಹ್ಮ್ ಹಾಗಾಗಿ ಬಲಿ ಕೂಡ ಒಬ್ಬ ಚಿರಂಜೀವಿ. ಹ್ಮ್ ಅವನನ್ನ ನಾವ್ ಇದನ್ನ ಡಿಸ್ಕಸ್ ಮಾಡಿದ್ವಿ ಹಿಂದಿನ ಸೊ episode ನಲ್ಲಿ. ಬಲಿ ಚಕ್ರವರ್ತಿಗೆ ಇಲ್ಲಿ ಇದು ಮಾಡಲ್ಲ, ಜಸ್ಟ್ ಒಂದು ಸಬ್ಡ್ಯೂ ಅಷ್ಟೇ. ಹ್ಮ್ ಅವನು ನನ್ನ ತಲೆ ಮೇಲೆ ಕಾಲಿಡಿ ಅಂದಿದ್ದು ಅವನು ಭಕ್ತಿ ತೋರಿಸುತ್ತೆ. ಹ್ಮ್ ಸೊ ಅಲ್ಲಿವರೆಗೂ ನೀನು ಪಾತಾಳ ಲೋಕದಲ್ಲಿರು ಅಂತ ಹೇಳಿ ಹ್ಮ್ ಅವನ್ನ ಪಾತಾಳಕ್ಕೆ ಕಳಿಸ್ತಾರೆ. ಹ್ಮ್ ಸೊ ಹಾಗಾಗಿ ಬಲಿ ಚಕ್ರವರ್ತಿ ನಂತರದಲ್ಲಿ ನೆಕ್ಸ್ಟ್ ಇಂದ್ರನಾಗಿ ಅವನ್ಗೆ ಆಕ್ಚುಲಿ ಹಾಗಾಗಿ ಅವನು ಒಬ್ಬ ಚಿರಂಜೀವಿಯಾಗಿ ನೆಕ್ಸ್ಟ್ ಕಲ್ಪದವರೆಗೂ ಪಾತಾಳದಲ್ಲಿ ಇರ್ತಾನೆ. ಸೊ ಇದು ವಾಮನ ಅವತಾರದ ಕತೆ. ಮತ್ತೆ ಇನ್ನೊಂದು ದೀಪಾವಳಿಯಲ್ಲಿ ನಾವು ಬಲಿಪಾಡ್ಯಮಿಯನ್ನ ಆಚರಿಸ್ತೇವೆ. ಹಾ ಹೌದು. ಅದಕ್ಕೂ ಇದಕ್ಕೂ ಕನೆಕ್ಷನ್ ಬಲಿಪಾಡ್ಯಮಿ ನಾನು ಅದು ಅವತ್ತೇನೆ ಈ ವಾಮನದ ಇದು ಬಲಿಯನ್ನ ಸಬ್ಡ್ಯೂ ಮಾಡಿದ್ದು ಅವತ್ತೇನೆ. ಬಟ್ ಅವತ್ತು ಕೇಳ್ಕೊಂತಾನೆ ಬಲಿ, ನಾನ್ ಪಾತಾಳದಲ್ಲಿದ್ರೆ ನನ್ನ ರಾಜ್ಯಕ್ಕೆ ವರ್ಷದಲ್ಲಿ ಒಮ್ಮೆನಾದ್ರೂ ನನಗೆ ವಾಪಸ್ ಬರೋ ಅವಕಾಶ ಕೊಡಿ ಅಂತ. ಸೊ ಅದು ನಮ್ಮ ಇದ್ರ ಪ್ರಕಾರ ಬಲಿಪಾಡ್ಯಮಿ. ಹಾಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮನೆ ಮುಂದೆ ಅವನ ಇದಕ್ಕೆ ರಂಗೋಲಿ ಎಲ್ಲ ಬಿಟ್ಟು ನಾವು ಬಲೀಂದ್ರನ ಕೋಟೆ ಅಂತ ಹೇಳಿ ಕಟ್ಟಿ ಇದ್ ಮಾಡ್ತೇವೆ. ಇದು ಆ ಆಚರಣೆ. ಬಟ್ ಕ್ಯಾಲೆಂಡರ್ ಬಗ್ಗೆನೂ ನಾವು ಮಾತಾಡಿದೀವಿ ಬಿಫೋರ್ ಇದ್ರಲ್ಲಿ ನೋಡಿ. ಕ್ಯಾಲೆಂಡರ್ಗಳು ಚೇಂಜಸ್ ಇರೋದ್ರಿಂದ ಕೇರಳದಲ್ಲಿ ಇದನ್ನ ಓಣಂ ಅಂತ ಆಚರಿಸ್ತಾರೆ. ಸೊ ಓಣಂ ಅದು ಬಲಿ ಚಕ್ರವರ್ತಿನ ಬರ್ಮಾಡ್ಕೊಂಡು ಆ ಸಂಭ್ರಮ ಓಣಂ. ಅಂದ್ರೆ ಏನ್ ಮಾನ್ಯತೆ ಇದೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಬಲಿ ಚಕ್ರವರ್ತಿ ತನ್ನ ರಾಜ್ಯಕ್ಕೆ ಬಂದು ಏನು ಜನರದು ಅಥವಾ ತನ್ನ ರಾಜ್ಯದ್ದು ಕ್ಷೇಮ ಏನೇನಿದೆ ಅದನ್ನ ವಿಚಾರಿಸ್ತಾನೆ ಅನ್ನೋದೊಂದು ನಂಬಿಕೆ. ಸೊ ಹಾಗಾಗಿ ಅದು ನಮ್ಮಲ್ಲಿ ಬಲಿಪಾಡ್ಯಮಿ ದಿವಸ ನಾವು ಆಚರಿಸ್ತೀವಿ, ಅಂದ್ರೆ ಬಲಿಯನ್ನ ಸಂಭ್ರಮಿಸ್ತೀವಿ.
ಕೇರಳದಲ್ಲಿ ಕ್ಯಾಲೆಂಡರ್ದು ವ್ಯತ್ಯಾಸ ಇರೋದ್ರಿಂದ ಅವ್ರು ಓಣಂ ಅಲ್ಲಿ ಮಾಡ್ತಾರೆ, ಅಥವಾ ಅವ್ರು ಅಲ್ಲಿನ ನಂಬಿಕೆ ಆ ದಿವಸ ಅಂತ, ನಮ್ಮ ನಂಬಿಕೆ ಬಲಿಪಾಡ್ಯಮಿ. ಬಲಿಪಾಡ್ಯಮಿ. ಸೊ ಇದು ವಾಮನ ಅವತಾರದ ಕತೆ. ಐ ಥಿಂಕ್ ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯತೆನೇ ಇದು. ಒಬ್ಬ ದೈತ್ಯನಿಗೂನು ಒಂದು ಹಬ್ಬವನ್ನ ನಾವು ಐ ಥಿಂಕ್ ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ, ದೈತ್ಯ ಇವರು ಎಲ್ಲ ಒಂದೇನೆ. ಹೌದು, ಮನಸ್ಥಿತಿ. ಮನಸ್ಥಿತಿ. ಇವನು ಯಾವಾಗ ಭಕ್ತನಾಗಿ ಪ್ರಹ್ಲಾದನ ನಂತರ ಬೆಳೆದ್ರು, ಅವರು ಕೂಡ ಒಳ್ಳೆಯವರೇನೆ. ಹೌದು ಹೌದು. ಸೊ ಇದು ಸ್ಪೆಷಲ್ ಕೇಸ್. ಒಬ್ಬ ದೈತ್ಯನಾದ್ರು ಅವನಿಗೆ ಇಂದ್ರ ಪದವಿ ಕೊಟ್ಟಿದ್ದು. ಇಲ್ಲಿ ನಾವು ಬಲಿ ಚಕ್ರವರ್ತಿಗೆ ಒಂದು ಹಬ್ಬವನ್ನೇ ಮಾಡ್ತಾ ಇದೀವಿ, ಆದ್ರೆ ವಾಮನನ ಪೂಜೆ ಯಾಕೆ ಮಾಡೋದಿಲ್ಲ? ವಾಮನನ ಪೂಜೆ ಇದು ಯಾಕೆಂತಂದ್ರೆ ಇದು ಕ್ವಶನ್ ಬರೋದು ತುಂಬಾ ಸಹಜ. ಯಾಕೆಂದ್ರೆ ದಶಾವತಾರಗಳಲ್ಲಿ ರಾಮ, ಕೃಷ್ಣ, ನರಸಿಂಹ ಇವ್ರಿಗೆಲ್ಲ ದೇವಸ್ಥಾನ ಇದೆ, ವಾಮನನಿಗೆ ದೇವಸ್ಥಾನ ಇಲ್ಲ ಅಂತ. ವಾಮನ ಆ ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ವಿಷ್ಣು, ನಂತರದಲ್ಲಿ ಅವನು ಆದಿತ್ಯ. ಆದಿತ್ಯರಲ್ಲಿ ಒಬ್ಬ ಅಂದ್ರೆ ಸೂರ್ಯ. ಯಾವಾಗ ನಾವು ಸೂರ್ಯ ಅಂತೀನಿ ಅವಾಗ ನಿತ್ಯಕಾಲ ಪೂಜೆ ನಡೀತಾ ಇದೆ. ನಾವ್ ಅದನ್ನ ನಾವಿಲ್ಲಿ ಹೇಳಿದ್ವಲ್ಲ 12 ಜನ ಆದಿತ್ಯರು ಅಂತ, 33 ದೇವತೆಗಳಂತ ಏನ್ ಹೇಳ್ತೀವಿ, 12 ಜನ ಆದಿತ್ಯರು, 11 ಜನ ರುದ್ರರು, 8 ಜನ ವಸುಗಳು ಮತ್ತು 2 ಅಶ್ವಿನಿ ದೇವತೆಗಳು. ಇವ್ರಿಗೆ ನಿತ್ಯ ಪೂಜೆ, ಎಲ್ಲಿ ವೈದಿಕ ಪೂಜೆ ನಡೆಯುತ್ತೋ ಇವ್ರಿಗೆ ನಿತ್ಯ ಪೂಜೆ ನಡೀತಾನೆ ಇದೆ. ಅದಕ್ಕೆ ಹಾಗಾಗಿ ಅವ್ರಿಗೆ ದೇವಸ್ಥಾನ ಅಥವಾ ಈ ರೀತಿ ಪೂಜೆಗಳಿಲ್ಲ. ಇಲ್ಲ ಅಂದ್ರೆ ಸೆನ್ಸ್ ಅವಶ್ಯಕತೆ ಸಪರೇಟ್ ಆಗಿ ಪೂಜೆ ಮಾಡುವಂತ ತುಂಬಾ ಜನ ಮಾಡ್ಬಿಡ್ತಾರೆ. ವಾಮನ ಅವತಾರನದ್ದು ಎಲ್ರಿಗೂ ಜ್ಞಾಪಕ ಇದೆ, ಬಟ್ ವಾಮನ ಒಬ್ಬ ಆದಿತ್ಯ ಕೂಡ. ಸೊ ಐ ಥಿಂಕ್ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ, ಒಂದೊಂದು ಮಾಸದಲ್ಲಿ ಒಬ್ಬೊಬ್ರು 12 ಜನ ಆದಿತ್ಯರು ಸೂರ್ಯನನ್ನ ಕಂಟ್ರೋಲ್ ಮಾಡ್ತಾರೆ. ಸೂರ್ಯ ಬೇರೆ, ಸೂರ್ಯನನ್ನ ಇವರು ಕಂಟ್ರೋಲ್ ಮಾಡ್ತಾರೆ. ಇಂದ್ರ ಪದವಿ ಹೇಗಿದೆ, ಇದೊಂದು ಪದವಿ. ಸೂರ್ಯನ ಇವರು 12 ತಿಂಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕಂಟ್ರೋಲ್ ಮಾಡ್ತಾರೆ, ಇಲ್ಲ ಅದರ ಜವಾಬ್ದಾರಿ ಏನಿರುತ್ತೆ ಅದನ್ನ ನಿರ್ವಹಣೆ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಸೊ ಹಂಗಾಗಿ ಆದಿತ್ಯರಲ್ಲಿ ಒಬ್ಬ ವಾಮನನಾದ್ರಿಂದ ಯಾವುದೇ ವೈದಿಕವಾಗಿ ಹೋಮ ಹವನಗಳು, ಪ್ರತಿಯೊಂದು ಪೂಜೆಯಲ್ಲೂ, ನಮ್ ನಿತ್ಯ ಸಂಧ್ಯಾ ವಂದನೆಯಲ್ಲಿ ನಾವೇನ್ ಸೂರ್ಯನಿಗೆ ಏನ್ ಅಗ್ನ ಕೊಡ್ತೇವೆ ಅದು ಆದಿತ್ಯರಿಗೆ ಸೇರುತ್ತೆ, ಹಾಗಾದ್ರೆ ವಾಮನಿಗೆ ಸೇರುತ್ತೆ. ಸೊ ಇದು ವಾಮನ ಅವತಾರ. ಎಲ್ಲೂ ದೇವಸ್ಥಾನ ಇದ್ದಿದ್ ನಾನ್ ಕೇಳಿಲ್ಲ, ಬಟ್ ಕಲಾಕೃತಿಗಳು ಅಂದ್ರೆ ದೇವಸ್ಥಾನದ ಹೊರಗಡೆ ಅವೆಲ್ಲ ಇದಾವೆ, ಬಟ್ ದೇವಸ್ಥಾನ ಇರೋದು ನನಗೂ ಗೊತ್ತಿಲ್ಲ. ಯಾವ್ದಾರು ಇದ್ರೆ ನನಗೂ ತಿಳಿಸಿ, ನನಗೂ ಗೊತ್ತಿಲ್ಲ ಅದು ಆಕ್ಚುಲಿ ಎಲ್ಲೂ ದೇವಸ್ಥಾನ ಇರೋದು ನಾನು ನೋಡಿಲ್ಲ. ಸೊ ಇಲ್ಲಿವರೆಗೆ ದಶಾವತಾರದ 5 ಅವತಾರಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಮ್ಮ ವ್ಯೂವರ್ಸ್ ಕೇಳಿದಂತ ಪ್ರಶ್ನೆಗಳಿಗೂ ಉತ್ತರ ನೀಡಿದೀವಿ ಅಂತ ಅನ್ಕೊಂತೀನಿ. ಇವತ್ತಿನ ಎಪಿಸೋಡ್ ನಾವು ಇಲ್ಲೇ ಮುಗಿಸ್ತಾ ಇದೀವಿ. ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಅವತಾರಗಳ ಬಗ್ಗೆ ಮಾತಾಡೋಣ.